ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಇತ್ತೀಚೆಗೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘವು ರಾಜ್ಯ ಮಟ್ಟದಲ್ಲಿ ಉದಯವಾಯಿತು. ಇದಕ್ಕೆ ಕಾರಣಕರ್ತರಾದ JM ರಾಜಶೇಖರ್ ಅವರು ಉತ್ಸುಕತೆಯಿಂದ ಎಲ್ಲ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಪತ್ರಕರ್ತರನ್ನು ಸಂಘಟಿಸಿ ಅತಿ ಶ್ರಮವಹಿಸಿ ಸಂಘಟಿಸಲು ಮುಂದಾಗಿದ್ದಾರೆ. ಹಾಗೆಯೇ ಈ ಸಂಘಟನೆಯು ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸುವ ಸಲುವಾಗಿ ಮತ್ತು ಗ್ರಾಮೀಣ ಪತ್ರಕರ್ತರಿಗೆ ಸಿಗುವ ಸರ್ಕಾರದಿಂದ ಸೌಲಭ್ಯ ದೊರಕಿಸುವ ಮೂಲಕ ಮತ್ತು ಕೆಲವು ಯೋಗಕ್ಷೇಮದ ವಿಚಾರವಾಗಿ ಈ ಒಂದು ಸಂಘಟನೆ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಹಾಗೆಯೇ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ತಾಲೂಕು ಮಟ್ಟದ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಮೊದಲು ಬೇಲೂರಿನಲ್ಲಿ, ನಂತರ ಚಾಮರಾಜನಗರ ಜಿಲ್ಲೆ, ಹಾಗೆ ಗುಂಡ್ಲುಪೇಟೆ, ಆನೂರು, ಮದ್ದೂರು ಮತ್ತು ಮಂಡ್ಯ ಹೀಗೆ ಸಕ್ರಿಯವಾಗಿ ಇರುವ ಪತ್ರಕರ್ತರನ್ನು ಗುರುತಿಸಿ ಸಂಘಟನೆಯನ್ನು ಸ್ಥಾಪಿಸಲು ಮುಂದಾಗಿದ್ದಾರೆ. ಆ ವಿಚಾರವಾಗಿ ಸೂಕ್ಷ್ಮವಾಗಿ ಈ ಮೂಲಕ ತಿಳಿಸಲು ಮುಂದಾಗಿದ್ದೇವೆ. ತುಂಬ ಸಂತೋಷ ಆಗಿದೆ. ಹಾಗೂ ಪತ್ರಕರ್ತರು ತುಂಬ ಕ್ರಿಯೇಷನ್ ಆಗಿದ್ದಾರೆ. ಅವರಿಗೆ ರಾಜ್ಯ ಸಂಘದಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಸದಸ್ಯರುಗಳು ಅಭಿನಂದನೆ ಸಲ್ಲಿಸಿ. ಪತ್ರಕರ್ತರಿಗೆ ಫಸ್ಟ್ ಆಗಿ ಜಾತಿ ಇಲ್ಲ. ಕೆಲವೆಲ್ಲ ಜಾತಿ ನೋಡ್ತಾರೆ. ಪತ್ರಕರ್ತರಿಗೆ ನಮ್ಮ ಬರವಣಿಗೆ ಜನಗಳಿಗೆ ನಾವು ಸ್ಪಂದನೆ ಮಾಡ್ತೀವಿ, ಅದೇ ಪ್ರಮುಖ ನಮಗೆ. ಕೆಲವೆಲ್ಲ ಜಾತಿ ಬ್ರ್ಯಾಂಡ್ ಆಗ್ತಾರೆ. ಇನ್ನು ಕೆಲವರು ಇಂಥದೇ ಪತ್ರಿಕೆ, ಇದೆಲ್ಲ ರಾಜ್ಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಅಂತೆಲ್ಲ ಹೋಯ್ತೀಗ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಹಾಕಿದೆ. ನಾವೇ ಮಾಡಬೇಕು, ನಾವೇ ಬಿಡಬೇಕು ಅಂತೆಲ್ಲ ಏನು ಈ ಸ್ವಲ್ಪ ಗುಂಡಾಗಿ ಟೈಪ್ ಮಾಡ್ತಾರೆ ಕೆಲವರು. ನಾನು ಮೊನ್ನೆ ಮಾಡಿದಾಗ ನನಗೆ ಅನುಭವ ಆಯಿತು. ಬೆಂಗಳೂರಿನಲ್ಲಿ ನಾವು ಸುಮಾರು 6 ಜನ ಸಚಿವರನ್ನು ಹಾಕೊಂಡಿದ್ವಿ ನಾವು. ಒಬ್ಬೊಬ್ಬರು ನಾನು ಯಾರು ಅಂತ ಹೆಸರು, ಒಬ್ಬೊಬ್ಬರು ಇಬ್ಬರು ಬೇರೆ ಸಂಘದವರು ಮಂತ್ರಿಗಳು ಬರಬಾರ್ದು ಅಂತೇಳಿ ತಡೆ ಹೊರಟಿ ಅವ್ರ ಮನೆ ಬಗ್ಗೆ ಕೂತ್ಕೊಂಡ್ತಿದ್ರು. ಅದರಲ್ಲೂ ನಮ್ಮ ಮುಖ್ಯಮಂತ್ರಿ, ರಾಜಕೀಯ ಕಾರ್ಯದರ್ಶಿ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಮತ್ತು ಅರಣ್ಯ ಸಚಿವರು ಕೂಡ ಇಬ್ಬರು ಕೂಡ ಬಂದರು. ಆದರೆ ನಮಗೆ ಇವಾಗ DK ಶಿವಕುಮಾರ್ ಬರಬೇಕಾಗಿತ್ತು. ಅದನ್ನು ದಯವಿಟ್ಟು ಹೆಂಗೆ ಮಾಡಬೇಕು ಅಂತ ಮಾಡಿದರು. ಬಟ್ ನಮಗೆ ಅದು ಅವಶ್ಯಕತೆ ಇಲ್ಲ. ಒಟ್ಟು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಮಾಡಿದ್ವಿ. ಇಡೀ ರಾಜ್ಯದಿಂದ 31 ಜಿಲ್ಲೆಗಳಿಂದ ಪತ್ರಕರ್ತರು ಬಂದಿದ್ದರು. ಹೀಗೆ ಪತ್ರಕರ್ತರ ಸಂಘಟನೆಗಳು ತಾಲೂಕು ಮಟ್ಟದಲ್ಲಿ ಪ್ರಾರಂಭಗೊಂಡಿವೆ. ಹಾಗೆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಸಸಿ ನೆಡುವ ಮೂಲಕ ಗುಂಡ್ಲುಪೇಟೆ ತಾಲೂಕಿನ ಪತ್ರಕರ್ತರ ಸಂಘವು ಮುಂದಾಯಿತು. ಹೀಗೆ ಅಲ್ಲಿನ ಸಮಸ್ಯೆಗಳನ್ನು ಕುರಿತು ಚರ್ಚಿಸಲಾಯಿತು. ಪ್ರಾಮಾಣಿಕವಾಗಿ ಪತ್ರಕರ್ತರು ಭಾಗವಹಿಸಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಮುಂದಾಗಬೇಕು. ಪತ್ರಕರ್ತರ ಸಮಸ್ಯೆಗೆ ಸಂಘವು ಸಂಘಟಿತವಾಗಿದೆ ಎಂದು ಅಧ್ಯಕ್ಷರು ಅವರ ಸಮಸ್ಯೆಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಗುಂಡ್ಲುಪೇಟೆ ತಾಲೂಕಿನ ಪತ್ರಕರ್ತರ ಸಂಘವು ಪ್ರಾರಂಭಗೊಂಡಿತು. ಅಲ್ಲಿಂದ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಗುರುತಿಸಲಾಯಿತು. ಹಾಗೆ ಚಾಮರಾಜನಗರ ಜಿಲ್ಲೆಯ ಆನೂರು ತಾಲೂಕಿನ ಘಟಕವನ್ನು ಸ್ಥಾಪಿಸಲಾಯಿತು. ಅಲ್ಲಿಯೂ ಕೂಡ ಪತ್ರಕರ್ತರ ಸಮಸ್ಯೆಗೆ ಸ್ಪಂದಿಸಲು ಅಲ್ಲಿನ ಸಮಸ್ಯೆ ಸ್ಥಳೀಯವಾಗಿ ಮತ್ತು ಅಧಿಕಾರಿಗಳೊಂದಿಗೆ, ಜನಪ್ರತಿನಿಧಿಗಳೊಂದಿಗೆ ಸಕ್ರಿಯವಾಗಿ ಸುದ್ದಿ ಮಾಡಲು ಮುಂದಾಗಬೇಕು ಎಂದು ಅಧ್ಯಕ್ಷರು ತಿಳಿಸಿದರು. ಮಂಡ್ಯದಲ್ಲೂ ಕೂಡ ಸಂಘಟನೆ ಸ್ಥಾಪಿತವಾಯಿತು. ಮದ್ದೂರು ತಾಲೂಕಿನಲ್ಲಿ ಸಸಿ ನೆಡುವ ಮೂಲಕ ತಾಲೂಕಿನ ಎಲ್ಲ ಶಾಲೆಗಳಿಗೂ ಒಂದೊಂದು ಸಸಿ ನೀಡುವ ಮೂಲಕ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರೊಂದಿಗೆ ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸ್ಪಂದಿಸಿ ಸಸಿ ವಿತರಣೆ ಮಾಡುವ ಮೂಲಕ ಸಂಘವನ್ನು ಉದ್ಘಾಟಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮ ತುಂಬ ಆಕರ್ಷಿತವಾಗಿತ್ತು.
ಹೀಗೆ ರಾಜ್ಯದಾದ್ಯಂತ ಸಂಚರಿಸಿ ಸಂಘಟನೆ ಮಾಡಲು ಉತ್ಸುಕತೆಯಿಂದ ಅಧ್ಯಕ್ಷರು ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಅವರನ್ನು ಭೇಟಿ ಮಾಡಲಾಯಿತು. ಹಾಗೆಯೇ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಸದುದ್ದೇಶದಿಂದ ಮನವಿ ಅರ್ಜಿಯನ್ನು ನೀಡಲಾಯಿತು. ಹೀಗೆ ಸಂಘವು ಮುಂದಾಗಿದೆ. ಹಾಗೆ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಪತ್ರಕರ್ತರಿಗೂ ಸಂಘಟನೆಯ ಮಿತ್ರರಿಗೂ ಈ ಮೂಲಕ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮಸ್ತೆ.